ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಯಾರ್ಯಾರು ಟ್ರೇಡ್ ಮಾಡ್ತಾ ಇದ್ದೀರಾ ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಆಲ್ರೆಡಿ ಒಂದು ದೊಡ್ಡ ನ್ಯೂಸು ಬೆಳಿಗ್ಗಿಂದ ಒಂದು ಫಾಲು, ಒಂದು ಬ್ಯಾಂಕಿಂಗ್ ಸೆಕ್ಟ್ರನ್ನ, ಒಂದು ಫೇಮಸ್ ಬ್ಯಾಂಕಿನ ಫಾಲ್ ಆಯಿತು. ಅದು ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ. ಅದು ಯಾವ ಬ್ಯಾಂಕ್ ಅಂತಂದರೆ ಕೊಟಕ್ ಮಹೀಂದ್ರ ಬ್ಯಾಂಕು. ನಿನ್ನೆ ಕ್ಲೋಸಿಂಗಿಂದ ಇವತ್ತು ಕ್ಲೋಸಿಂಗ್ಗೆ 10-11% ಡೌನ್ ಆಯಿತು. ಸೊ ಡೌನ್ ಯಾಕಾಯಿತು ಮತ್ತು ಈ ಡೌನ್ ಫಾಲ್ನ ನನ್ನ ಫೇವ್ರೆಟ್ ಇಂಡಿಕೇಟರ್ ಆದ RSI ಮತ್ತು ಬೋಲಿಂಜರ್ ಬ್ಯಾಂಡ್ ಯೂಸ್ ಮಾಡಿದ್ರೆ ಈ ಫಾಲ್ನ ಆಸ್ ಎ ಇನ್ವೆಸ್ಟರು ಅವಾಯ್ಡ್ ಮಾಡ್ಬೋದಾಗಿತ್ತಾ ಅನ್ನೋದು ಒಂದು ಕಡೆ ಆಯಿತು ಅಂತಂದರೆ, ಇನ್ನೊಂದು ಕಡೆ ಈಗ ಇಷ್ಟು ಬಿತ್ತು, 10-11% ಬಿತ್ತು. ಬಿದ್ದಿದ್ದಾದ್ಮೇಲೆ ಈ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ನ ಈಗ ಮಾಡ್ಬೋದಾ ಅನ್ನೋದು ಇನ್ನೊಂದು ಕಡೆ. ಸೊ ಬನ್ನಿ ಡೀಟೇಲಾಗಿ ನೋಡೋಣ. ಕೊಟಕ್ ಮಹೀಂದ್ರ ಬ್ಯಾಂಕ್ ಯಾಕೆ ಬಿತ್ತು ಮತ್ತು ನಮ್ಮ ಈ ಫಾಲ್ನ ನಾವು ಅವಾಯ್ಡ್ ಮಾಡ್ಬೋದಾಗಿತ್ತಾ ಅಂತ. ಬನ್ನಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ನೋಡಿ, ನಾನು ಎಲ್ಲಾನು ಚಾರ್ಟ್ ನೋಡಿನೇ ಡಿಸೈಡ್ ಮಾಡೋದು. ಚಾರ್ಟ್ ನೋಡ್ತೀರಾ ಯಾವುದೇ ಡಿಸಿಷನ್ನ ತಗೊಳ್ಳೋದಿಲ್ಲ. ಅದಕ್ಕೂ ಮೊದಲು ಕೊಟಕ್ ಮಹೀಂದ್ರ ಬ್ಯಾಂಕ್ ಇವತ್ತು ಯಾಕೆ ಬಿತ್ತು ಅಷ್ಟೊಂದು ಅಂತ ಒಂದು ಸ್ಮಾಲ್ ಆಗಿ ಒಂದು ಏನಕ್ಕೆ ಬಿತ್ತು ಅಂತ ನೋಡೋಣ. ನೋಡಿ, RBI cracks down on Kotak Mahindra Bank, bars on boarding new customers through online mobile banking and issuing new credit cards. ಸೊ ಈ ಮೇಜರ್ ನ್ಯೂಸು ನಿನ್ನೆ ಆಫ್ಟರ್ ಮಾರ್ಕೆಟ್ ಅಂದರೆ 3:30 ಆದಮೇಲೆ ಈ ನ್ಯೂಸು ಬಂತು. ಬಂದಿದ್ದಾದಮೇಲೆ ನ್ಯೂಸ್ ಆಲ್ರೆಡಿ ಬಂದಾದ್ಮೇಲೆ ಗೊತ್ತು ಎಲ್ಲರಿಗೂ ಇದು ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ, ಅಂದರೆ ನಾಳೆ ಕೊಟಕ್ ಮಹೀಂದ್ರ ಬ್ಯಾಂಕ್ ಬೀಳುತ್ತೆ ಅಂತ. ಆದರೆ ಮಾರ್ಕೆಟು ಕ್ಲೋಸ್ ಆದಮೇಲೆ ಈ ನ್ಯೂಸ್ ಬಂದಿದ್ದಾದಮೇಲೆ ನಾಳೆ ಬೆಳಿಗ್ಗೆ ಎಷ್ಟಕ್ಕೆ ಓಪನ್ ಆಗುತ್ತೆ ಯಾರಿಗೂ ಗೊತ್ತಿರಲ್ಲ. ಸೊ ಓಪನ್ ಆಗಿದ್ದು ಇವತ್ತು 10% ಡೌನಲ್ಲಿ. ನೋಡಿ, ಇದು ಡೇ ಚಾರ್ಟು. ನೋಡಿ, ನಿನ್ನೆ ಕ್ಲೋಸ್ ಆಗಿರುವಂಥದ್ದು 1842, ಇವತ್ತು ಓಪನ್ ಆಗಿದ್ದು 1665. ಆಲ್ಮೋಸ್ಟ್ 9-10% ಕೆಳಗಡೆ ಗ್ಯಾಪ್ ಡೌನ್ ಆಯಿತು. ಯಾಕೆ ಗ್ಯಾಪ್ ಡೌನ್ ಆಗುತ್ತೆ ಅಂತಂದರೆ, ಈ ಥರ ಏನಾದರೂ ಒಂದು ನೆಗೆಟಿವ್ ನ್ಯೂಸು ಸ್ಟಾಕ್ ಮೇಲೆ ಇತ್ತು ಅಂತಂದರೆ, ಬಂತು ಅಂದರೆ ಆಫ್ಟರ್ ಮಾರ್ಕೆಟ್ ಅವರ್ಸು ಸ್ಟಾಕು ನೆಗೆಟಿವ್ ರಿಯಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ಗ್ಯಾಪ್ ಡೌನ್ ಆಗುತ್ತೆ. ಸೊ ಈ ಗ್ಯಾಪ್ ಡೌನ್ ಆಗಿರೋವಂಥದ್ದನ್ನ ನಾನೇನಾದರೂ RSI ಮತ್ತು ಬೋಲಿಂಜರ್ ಬ್ಯಾಂಡ್ನ ಯೂಸ್ ಮಾಡಿದಿದ್ರೆ ಈ ಗ್ಯಾಪ್ ಡೌನ್ನ ಅವಾಯ್ಡ್ ಮಾಡ್ಬೋದಾಗಿತ್ತಾ ಅಂತ. ನೋಡಿ, ಈಗ ನಾನು ಯಾವಾಗಲೂ ತೋರಿಸೋ ಥರ ನಿಮಗೆ ಮಂತ್ಲಿ ಚಾರ್ಟ್ನ ತೋರಿಸ್ತಾ ಇದ್ದೀನಿ. ಇದು ಮಂತ್ಲಿ ಚಾರ್ಟು. ಈ ಗ್ಯಾಪ್ ಡೌನ್ ಆಗೋಕ್ಕೂ ಮೊದಲು ಅವಾಯ್ಡ್ ಮಾಡ್ಬೋದಾ ಅನ್ನೋದಕ್ಕಿಂತ ನಮಗೆ ನಮ್ಮ ಮಂತ್ಲಿ ಚಾರ್ಟಲ್ಲಿ ಫ್ರಮ್ ಲಾಸ್ಟ್ ಜನವರಿ 2021ಇಂದನೇ ಕೊಟಕ್ ಮಹೀಂದ್ರ ಬ್ಯಾಂಕು ಬಿಲೋ RSI 60 ಇದೆ. ನೋಡಿ, 57 ಇದೆ. ಪ್ಲಸ್ ಇಲ್ಲೊಂದು ಕಡೆ RSI ಎಬೋ 60 ಹೋಗಿದೆ. ನಿಮಗೆಲ್ಲ ಗೊತ್ತಿರೋಂಗೆ ನಾನು RSI ಜೊತೆ ಬೋಲಿಂಜರ್ ಬ್ಯಾಂಡ್ನೂ ಸಹಿತ ಯೂಸ್ ಮಾಡೋದ್ರಿಂದ RSI ನಮ್ಮ ಫಸ್ಟ್ ಚೆಕ್ ಪೋಸ್ಟು, ಬೋಲಿಂಜರ್ ಬ್ಯಾಂಡ್ ನಮ್ಮ ಸೆಕೆಂಡ್ ಚೆಕ್ ಪೋಸ್ಟು. ಇದೆರಡೂ ಆದಮೇಲೆ ಇನ್ನೂ 3 ಚೆಕ್ ಪೋಸ್ಟ್ ಇದೆ. ಅದು ಬಂತು ಅಂತಂದರೆ ನಾವು ಒಂದು ಸ್ಟಾಕ್ನ 5 ಸ್ಟೆಪ್ ಪ್ರೋಸೆಸ್ಸಲ್ಲಿ ಬೈ ಮಾಡ್ತೀವಿ. ಸೊ ಇಲ್ಲಿ ಇನ್ನೂ ನಮ್ಮ ಫಸ್ಟ್ ಪ್ರೋಸೆಸ್ಸೇ ಆಗಿಲ್ಲ, ಅಂದರೆ ಫಸ್ಟ್ ಚೆಕ್ ಪೋಸ್ಟೇ ಆಗಿಲ್ಲ. ಸೊ ಹಾಗಾಗಿ ಇಲ್ಲಿ ಅವಾಯ್ಡ್ ಮಾಡಿರ್ತೀವಿ. ನೆಕ್ಸ್ಟು ಇಲ್ಲಿ ಫಸ್ಟ್ ಚೆಕ್ ಪೋಸ್ಟ್ ಪಾಸ್ ಆಯಿತು, ಅದೇ ಸೆಕೆಂಡ್ ಚೆಕ್ ಪೋಸ್ಟ್ ಪಾಸ್ ಆಗಿಲ್ಲ, ಅಗೈನ್ ನಾವಿಲ್ಲಿ ಅವಾಯ್ಡ್ ಮಾಡಿರ್ತೀವಿ. ಇದಾದಮೇಲೆ ನೋಡಿ, ಲಾಸ್ಟ್ ಜನವರಿ 2021ಇಂದ ಇವಾಗ ಅಂತಂದರೆ 2021 ಜನವರಿ, 22 ಜನವರಿ, 23, 24 3.5 ವರ್ಷದಿಂದ ಕೊಟಕ್ ಮಹೀಂದ್ರ ಬ್ಯಾಂಕ್ನ ಬೈ ಮಾಡಬೇಡ. ಯಾಕೆಂದರೆ ಇದು ಸೈಡ್ ವೇಸಲ್ಲಿರ್ಬೋದು ಅಥವಾ ಡೌನ್ ಟ್ರೆಂಡಲ್ಲಿರ್ಬೋದು ಅಂತ ನನ್ನ RSI ಮತ್ತು ಬೋಲಿಂಜರ್ ಬ್ಯಾಂಡ್ಸು ಹೇಳ್ತಾ ಇದೆ. ಸೊ ಹಾಗಾಗಿ ನಾನು ನಿನ್ನೆ ಬಿತ್ತಲ್ಲ, ಹಾಗಾಗಿ ಹೇಳ್ತಾ ಇಲ್ಲ, ಲಾಸ್ಟ್ 3.5 ವರ್ಷದಿಂದನೂ ಕೊಟಕ್ ಮಹೀಂದ್ರ ಬ್ಯಾಂಕ್ ಸೈಡ್ ವೇಸು ಮತ್ತು ಡೌನ್ ಟ್ರೆಂಡಲ್ಲಿದೆ ಅಂತ RSI ಮತ್ತು ಬೋಲಿಂಜರ್ ಬ್ಯಾಂಡ್ ಬಗ್ಗೆ ಡೀಪಾಗಿ ತಿಳ್ಕೊಂಡಿರೋರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾವು ಕೊಟಕ್ ಮಹೀಂದ್ರ ಬ್ಯಾಂಕ್ನ ಅವಾಯ್ಡ್ ಮಾಡ್ಬೋದಾಗಿತ್ತು. ಈ ಫಾಲಲ್ಲಿ ನಾವು ಸಿಕ್ಕಾಕೊಳ್ದೇ ಇರೋ ಥರ ಆಗ್ಬೋದಾಗಿತ್ತು. ಇದು ಮಂತ್ಲಿ ಚಾರ್ಟ್ ಆಯಿತು. ಆದರೆ ನಾನು ಬರೀ ಡೇ ಚಾರ್ಟ್ ಮಾತ್ರ ಯೂಸ್ ಮಾಡ್ತೀನಿ ಅನ್ನೋ ಥರ ಇದ್ದರೆ ನೋಡಿ, ಡೇ ಚಾರ್ಟಲ್ಲಿ ನಿನ್ನೆ ಕ್ಲೋಸಿಂಗ್ ನೋಡಿ, ನಿನ್ನೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಆಗಿದೆ. ಆಮೇಲೆ ಕ್ಲೋಸ್ ಆಗಿರೋದು 1842. ನಿನ್ನೆ ಬರೀ ನಾನು ಡೇ ಚಾರ್ಟ್ ಮಾತ್ರ ಯೂಸ್ ಮಾಡ್ತೀನಿ ಅಂತನ್ನೋರಿಗೆ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.
ನಿಮ್ಮ ಮಂತ್ಲಿ ಚಾರ್ಟ್ ಏನಿದೆ ಅದು ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಡೇ ಚಾರ್ಟ್ ಅಲ್ಲಿ ಏನೇ RSI ಅಬೌವ್ 60 ಬೋಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಆಯ್ತು ಅಂತಂದ್ರೂ ಇದು ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ನಮ್ಮ ಮೇನ್ ಚಾರ್ಟ್ ಯಾವುದು? ಮೇನ್ ಚಾರ್ಟ್ ಬಂದು ಮಂತ್ಲಿ ಚಾರ್ಟ್. ಮಂತ್ಲಿ ಚಾರ್ಟ್ ನಮಗೆ ಸಪೋರ್ಟಿವ್ ಆಗಿಲ್ಲ ಅಂತಂದ್ರೆ ಡೈಲಿ ಚಾರ್ಟ್ ನೋಡಿ ಯೂಸ್ ಇಲ್ಲ. ಸೊ ಹಾಗಾಗಿ ನಿನ್ನೆ ಕ್ಲೋಸಿಂಗು ಬುಲ್ಲಿಶ್. ಸೊ ಬುಲ್ಲಿಶ್ ಇರೋದಕ್ಕೆ ತುಂಬಾ ಜನ ಆಫ್ಟರ್ ಎ ಲಾಂಗ್ ಟೈಮ್ ಇದು ಮೇಲಕ್ಕೆ ಬರ್ತಾ ಇದೆ, ಬೈ ಮಾಡ್ಬೋದು ಅಂತ ಏನಾದ್ರು ಬೈ ಮಾಡಿದ್ರೆ ಇವತ್ತು ಗ್ಯಾಪ್ ಡೌನ್ ಅಲ್ಲಿ ಸಿಕ್ಕಾಕೊಳ್ತಾ ಇದ್ವಿ. ಸೊ ಹಾಗಾಗಿ ನನ್ನ ಫಸ್ಟ್ ಏನ್ ಹೇಳ್ತೀವಿ, ಮಂತ್ಲಿ ಚಾರ್ಟ್ ನೋಡ್ದಿರಾ ಡೈಲಿ ಚಾರ್ಟ್ ನ ನೋಡಕ್ ಹೋಗ್ಬೇಡಿ. ಡೈಲಿ ಚಾರ್ಟ್ ಅಲ್ಲಿ ನಿಮ್ಗೆ RSI ಬೋಲಿಂಜರ್ ಬ್ಯಾಂಡ್ ಎಲ್ಲ ಬೈ ಬಂದ್ರು ನೋಡಿ ಈ ತರ ಪ್ರೀವಿಯಸ್ಲಿ ಡಿಸೆಂಬರ್ 2023 ಇಲ್ಲಿ ಬಂದಿದಾದ್ಮೇಲೆ ಒಂದು 10-15 ದಿವಸ ಮೇಲಕ್ಕೆ ಹೋಗಿದೆ, ಆದ್ರೆ ಮತ್ತೆ ಫಾಲ್ ಆಗಿದೆ. ಸೊ ಇಲ್ಲೂ ಅಷ್ಟೇ, ಯಾಕೆ ಇದು ಬರೀ 10-12 ದಿನ ಮೇಲಕ್ಕೆ ಹೋಗಿದೆ ಅಂದ್ರೆ ಮಂತ್ಲಿ ಚಾರ್ಟು ಸ್ಟ್ರಾಂಗ್ ಇಲ್ಲ. ಮಂತ್ಲಿ ಚಾರ್ಟ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಡೇ ಚಾರ್ಟು ವರ್ಕ್ ಆಗಲ್ಲ. ಸೊ ಹಾಗಾಗಿ ನೀವು ಮಂತ್ಲಿ ಚಾರ್ಟ್ ನೋಡ್ತೀರಾ, ಡೇ ಚಾರ್ಟ್ಗೆ ಬರಕ್ ಹೋಗ್ಬಿಡಿ. ಫಸ್ಟ್ ಪಾಯಿಂಟು, ನಾವು ಈ ಫಾಲ್ನ ಅವಾಯ್ಡ್ ಮಾಡ್ಬೋದಾಯ್ತು. ಇವತ್ತು ಅಂತಲ್ಲ, ನಾವು ಲಾಸ್ಟ್ 3.5 ವರ್ಷದಿಂದನೂ ಕೋಟಕ್ ಮಹೀಂದ್ರ ಬ್ಯಾಂಕ್ನ ಅವಾಯ್ಡ್ ಮಾಡಿರ್ತೀವಿ. ಬಿಕಾಸ್ ನಮ್ಮ ಫಸ್ಟ್ ಚೆಕ್ ಪೋಸ್ಟು ಸೆಕೆಂಡ್ ಚೆಕ್ ಪೋಸ್ಟು ಎರಡೂ ಅಲೋ ಮಾಡಿಲ್ಲ. ಹಾಗಾಗಿ ಕೋಟಕ್ ಮಹೀಂದ್ರ ಬ್ಯಾಂಕ್ನ ಅವಾಯ್ಡ್ ಮಾಡಿರ್ತೀವಿ. ನೆಕ್ಸ್ಟ್ ಕ್ವಶನ್ ಏನು, ಬೈ ಮಾಡ್ಬೋದಾ ಕೋಟಕ್ ಮಹೀಂದ್ರ ಬ್ಯಾಂಕು? ನೋಡಿ 1642 ಬಂದಿದೆ. ಯಾವುದೇ ಒಂದು ಸ್ಟಾಕು ಬೀಳ್ತಾ ಇದೆ ಅಂತಂದ್ರೆ ಯಾಕೆ ಬೀಳ್ತಾ ಇರುತ್ತೆ? ಯೂಶಲಿ ಏನೋ ಒಂದು ನೆಗೆಟಿವ್ ನ್ಯೂಸ್ ಇರುತ್ತೆ, ಹಾಗಾಗಿ ಬೀಳ್ತದೆ. ಅದೇ ನೆಗೆಟಿವ್ ನ್ಯೂಸು ನಿನ್ನೆ ಬಂದಿರೋದು. ಸೊ ಬೀಳೋ ಅಂತ ಸ್ಟಾಕ್ನ ನಾವು ಯಾಕೆ ಬೈ ಮಾಡಬೇಕು ಅನ್ನೋದು ಸೆಕೆಂಡ್ ಕ್ವಶನ್. ಎಲ್ಲರಿಗೂ ಒಂದು ರಾಂಗ್ ಡಿಸಿಷನ್ ತಗೊಳ್ತೀವಿ. ಏನದು ಅಂತಂದ್ರೆ, ಬಿದ್ದಾಗ ತಗೊಳ್ಳೋಣ, ಮೇಲೋದಾಗ ಸೆಲ್ ಮಾಡೋಣ. ಬೀಳೋಂಥ ಸ್ಟಾಕ್ ಯಾಕೆ ಬೀಳ್ತಾ ಇದೆ ಅಂತ ಯಾರು ಯೋಚನೆ ಮಾಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬೀಳೋಂಥ ಸ್ಟಾಕು ಯಾವುದೋ ಒಂದು ನೆಗೆಟಿವ್ ನ್ಯೂಸ್ ಇಂದ ಬೀಳ್ತಾ ಇರುತ್ತೆ. ಸೊ ಮೇಲಕ್ಕೆ ಹೋಗುವಂಥ ಸ್ಟಾಕು ಯಾವುದೋ ಒಂದು ಪಾಸಿಟಿವ್ ನ್ಯೂಸ್ ಇಂದ ಮೇಲಕ್ಕೆ ಹೋಗ್ತಾ ಇರುತ್ತೆ. ಸೊ ಬೀಳೋವಂಥ ಸ್ಟಾಕ್ಗೆ ನಾವು ಯಾಕೆ ಇನ್ವೆಸ್ಟ್ಮೆಂಟ್ನ ಮಾಡಬೇಕು? ಈಗ ನಾವು ಇನ್ವೆಸ್ಟ್ಮೆಂಟ್ನ ಮಾಡಿದ್ರು 1640-45ರಲ್ಲಿ ನೆಕ್ಸ್ಟ್ ನಾವೇನು 2500-3000 ಹೋಗೋವರೆಗೂ ಅದನ್ನ ಹೋಲ್ಡ್ ಮಾಡ್ತೀವ? ಮಾಡಲ್ಲ. 1750 1800ಕ್ಕೆ ಹೋಗ್ತಾ ಇದ್ದಂಗೆ ಇದು ಸ್ವಲ್ಪ ಮೇಲೆ ಬಂತು ಕೊಟ್ಕೋಣ ಅಂತ ಅನ್ಕೊಳ್ತೀವಿ. ಸೊ ಈ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಬರೀ 50 ರೂಪಾಯಿ 100 ರೂಪಾಯಿನ ನಾವು ಕ್ಯಾಚ್ ಮಾಡೋದಕ್ಕೆ ಇದೇ ಬ್ಯಾಂಕ್ ಯಾಕೆ ಆಗಬೇಕು, ಇದೇ ಸ್ಟಾಕ್ ಯಾಕೆ ಆಗಬೇಕು, ಇದೇ ಯಾವುದು ಸ್ಟ್ರಾಂಗ್ ಇದೆ, ಬ್ಯಾಂಕಿಂಗ್ ಸೆಕ್ಟರಲ್ಲೇ ಯಾವುದು ಸ್ಟ್ರಾಂಗ್ ಇದೆ, ಆ ಥರ ಬ್ಯಾಂಕ್ನ ನಾವು ಸರ್ಚ್ ಮಾಡಿ. ಈಗ ನೋಡಿ SBI ಮೇಲಕ್ಕೆ ಹೋಗ್ತಾ ಇದೆ, ಈ ಥರ ಅಪ್ವರ್ಡ್ ಇದೆ. ಸೊ ಕೋಟಕ್ ಮಹೀಂದ್ರ ಬ್ಯಾಂಕಲ್ಲೇ ನಾನು ಪ್ರಾಫಿಟ್ ಮಾಡಬೇಕು ಅನ್ನೋದು ಏನಿದೆ? SBI ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ, ನಮ್ಮ 5 ಸ್ಟೆಪ್ ಪ್ರೋಸೆಸ್ಸಲ್ಲಿ SBI ಬಂದಾಗ ಇನ್ವೆಸ್ಟ್ಮೆಂಟ್ನ ಮಾಡಿ ಅದರಲ್ಲಿ ಪ್ರಾಫಿಟ್ ಮಾಡ್ಬೋದು. ಸೊ SBI ಅಪ್ವರ್ಡ್ ಹೋಗ್ತಾ ಇದೆ, ಕೋಟಕ್ ಮಹೀಂದ್ರ ಬ್ಯಾಂಕು ಡೌನ್ವರ್ಡ್ ಬರ್ತಾ ಇದೆ. ಸೊ ಹಾಗಾಗಿ ಡೌನ್ವರ್ಡ್ ಅಂದರೆ ಬೀಳ್ತಾ ಇರೋ ಸ್ಟಾಕ್ಗೆ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ 100 ಅಲ್ಲ 1000 ಸರಿ ಯೋಚನೆ ಮಾಡಿ. ಯಾಕೆ ಅಂತಂದರೆ ನಾವು ಎಷ್ಟು ಕಡಿಮೆಲಿ ಬೈ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಬೈ ಮಾಡಿದ್ದಾದ್ಮೇಲೆ ಸ್ಟಾಕ್ ಎಷ್ಟು ಮೇಲಕ್ಕೆ ಹೋಯ್ತು ಅನ್ನೋದು ಇಂಪಾರ್ಟೆಂಟು. ಸೊ ಹಾಗಾಗಿ ಫಸ್ಟ್ ಪಾಯಿಂಟು, ಒಂದು RSI ಮತ್ತು ಬೋಲಿಂಜರ್ ಬ್ಯಾಂಡ್ ನೋಡಿರೋದ್ರಿಂದ ಈ ಫಾಲ್ನ ನಾವು ಅವಾಯ್ಡ್ ಮಾಡ್ಬೋದು. ಸೆಕೆಂಡ್ ಪಾಯಿಂಟು, ಈಗ ಬೀಳ್ತಾ ಇದೆ ಅಂತ ನಾವು ಬೈನ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ನಮ್ಮ ಫಸ್ಟ್ ಚೆಕ್ ಪೋಸ್ಟ್ RSI ಮತ್ತು ಬೋಲಿಂಜರ್ ಬ್ಯಾಂಡು ಸಪೋರ್ಟ್ ಮಾಡ್ತಾ ಇದೆ. ಸೊ ಯಾರೆಲ್ಲ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ವಿಡಿಯೋನ ನೋಡಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಮತ್ತು ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದೆ ಅಂತಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಇದ್ರ ಬಗ್ಗೆ ಇನ್ನೂ ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತಂದರೆ ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆಗಿ. ನಾವು ಇದರಲ್ಲಿ ಇಷ್ಟೇ ಸಿಂಪಲ್ ಆಗಿ ಯಾವುದೇ ಒಂದು ಸ್ಟಾಕ್ನ ನೀವು ಬೈ ಮಾಡಬೇಕು ಅಂತಂದರೆ 5 ಸ್ಟೆಪ್ ಪ್ರೋಸೆಸ್ನ ಈಸಿಯಾಗಿ ಯಾರು ಬೇಕಾದರೂ ಕಲಿಯುವಂಥ ಪ್ರೋಸೆಸ್ನ ಹೇಳ್ಕೊಡ್ತೀವಿ. ಆ ಪ್ರೋಸೆಸ್ನ ನೀವು ಅಳವಡಿಸ್ಕೊಂಡು ಯಾವುದೇ ಒಂದು ಸ್ಟಾಕು ಈ ಥರ ಸೈಡ್ ವೇಸು ಮತ್ತು ಡೌನ್ವರ್ಡು ಇದ್ದಾಗ ನೀವು ಯಾವ ಥರ ಅವಾಯ್ಡ್ ಮಾಡಬೇಕು, ಮತ್ತು ಯಾವುದೇ ಒಂದು ಸ್ಟಾಕು ಮೇಲಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆದಾಗ ಯಾವ ಥರ ನೀವು 5 ಸ್ಟೆಪ್ ಪ್ರೋಸೆಸ್ನ ಅಳವಡಿಸ್ಕೊಂಡು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಅಂತ ನಮ್ಮ ಟ್ರೈನಿಂಗ್ ಸೆಷನ್ಸ್ ನಾವು ಹೇಳ್ಕೊಡ್ತೀವಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.